ನೋಡಿ ಫ್ರೆಂಡ್ಸ್, ಇಷ್ಟು 1/4 kg ಅಷ್ಟು ಬೆಂಡೆಕಾಯಿ ಸಿಕ್ಕಿದೆ. ಸ್ವಲ್ಪ ಪುಂಡಿ ಪಲ್ಲೆ ಸೊಪ್ಪು ತೊಗೊಂಡಿದ್ದೀನಿ. ಒಂದು 4-5 ಮೆಣಸಿನ್ಕಾಯಿ ಇದೆ. ಇದು ಜವಾರಿ ಟಮಾಟೆ ಹಣ್ಣು. ಇದು ಸಕ್ಕತ್ತಾಗಿರುತ್ತೆ. ಇದು ಎಲ್ಲೂ ಮಾರ್ಕೆಟಲ್ಲಿ ಸಿಗಲ್ಲ. ಈ ಕಡೆ ಉತ್ತರ ಕರ್ನಾಟಕದಲ್ಲಿ ಹೊಲದಲ್ಲಿ ಸಿಗುತ್ತೆ. ತುಂಬ ಟೇಸ್ಟಿಯಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ಆಮೇಲೆ ಇದು ಪಚಡಿ ಮಾಡೋಕ್ಕೆ ಒಂದು ಮೂಲಂಗಿ, 2 ಬದನೆಕಾಯಿ, ಸ್ವಲ್ಪ ಮೆಂತ್ಯ ಸೊಪ್ಪು, ಆಮೇಲೆ ಕೊತ್ತಂಬರಿ ಸ್ವಲ್ಪ ಇದೆ. ಸೊ ಇದಕ್ಕೆ ನಾನು ಸೌತೆಕಾಯಿ ಆ್ಯಡ್ ಮಾಡ್ತೀನಿ. ಸೌತೆಕಾಯಿ ಅಲ್ಲಿ ಇರಲಿಲ್ಲ ತೋಟದಲ್ಲಿ. ಬೆಂಡೆಕಾಯಿನ ಈ ಥರ ಕಟ್ ಮಾಡ್ಕೋಬೇಕು. ಆಮೇಲೆ ಈರುಳ್ಳಿ ಟೊಮೊಟೊನೂ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನಾನು. ಆವಾಗಲೇ ನಾವು ಬೆಂಡೆಕಾಯಿ ಕಟ್ ಮಾಡ್ಕೊಂಡ್ವಲ್ಲ, ಇದನ್ನ ಸ್ವಲ್ಪ ಹುರ್ಕೋಬೇಕು. ಸ್ವಲ್ಪ ಆಯಿಲ್ ಹಾಕಿ ಫ್ರೈ ಮಾಡ್ಕೋಬೇಕು. ಇದು ಆಯಿಲ್ ಹಾಕ್ಕೊಂಡು ಹುರ್ಕೊಂಡ್ರೆ ಟೇಸ್ಟ್ ಚೆನ್ನಾಗಿರುತ್ತೆ. ಹಸಿ ಸ್ಮೆಲ್ ಹೋಗೋವರೆಗೂ ಹುರ್ಕೋಬೇಕಿದು. ಆಯಿಲ್ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೋಬೇಕಿದು. ನೋಡಿ, ಕಲರ್ ಚೇಂಜ್ ಆಯ್ತಲ್ಲ ಸ್ವಲ್ಪ. ನೋಡಿ, ಇವಾಗ ಕಲರ್ ಚೇಂಜ್ ಆಗಿತ್ತಲ್ಲ. ಸೊ ನಾವು ಗ್ಯಾಸ್ನ ಆಫ್ ಮಾಡ್ಕೊಳ್ಳೋಣ. ಗ್ಯಾಸ್ ಆಫ್ ಮಾಡಿಕೊಂಡು ಇವಾಗ ಪುಂಡಿ ಪಲ್ಯನ ಪುಂಡಿ ಪಲ್ಲೆ ಕಟ್ ಮಾಡಿಕೊಂಡೆ. ಇದಕ್ಕೆ ಈರುಳ್ಳಿ, ಟೊಮೊಟೊ ಮತ್ತು ಪುಂಡಿ ಪಲ್ಲೆ. ನಾನು ಹಸಿ ಖಾರ ಹಾಕಲ್ಲ, ಒಣ ಖಾರ ಹಾಕ್ತೀನಿ. ಇವಾಗ ಸ್ವಲ್ಪ ಆಯಿಲ್ ಹಾಕೋಬೇಕು. ಆಯಿಲ್ ಕಾದೈತಿ. ಸ್ವಲ್ಪ ಜೀರಿಗೆ, ಸಾಸಿವೆ ಹಾಕೋಬೇಕು. ನೋಡಿ, ಈ ಥರ ಚಟಪಟ ಚಟಪಟ ಸೌಂಡ್ ಬರಬೇಕು. ಹಾಕೊಂಡ್ಮೇಲೆ ನಾವು ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ, ಈರುಳ್ಳಿ ಹಾಕೋಬೇಕು. ಒಂದು 1/4 kg ಬೆಂಡೆಕಾಯಿಗೆ ಒಂದು ದೊಡ್ಡ ಈರುಳ್ಳಿ ಸಾಕು. ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಕಲರ್ ಚೇಂಜ್ ಆಗೋವರೆಗೂ ಈರುಳ್ಳಿ ಫ್ರೈ ಮಾಡ್ಕೋಬೇಕು. ಆಮೇಲೆ ಇಲ್ಲ 3 ಮೆಣಸಿನ್ಕಾಯಿ ತಗೊಂಡಿದ್ದೀನಿ. 3 ಹಸಿ ಮೆಣಸಿನ್ಕಾಯಿ ಹಾಕೋಬೇಕು. ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ. ಇವಾಗ ಸ್ವಲ್ಪ ಸಾಲ್ಟ್ ಹಾಕೋಣ. ರುಚಿಗೆ ತಕ್ಕಷ್ಟು ಉಪ್ಪು. ಆಮೇಲೆ ಸ್ವಲ್ಪ ಅರಿಶಿನ ಪುಡಿ ಹಾಕೋಣ. ನೋಡಿ, ಕಲರ್ ಚೇಂಜ್ ಆಗಿದೆಯಲ್ಲ ಈರುಳ್ಳಿದು. ಸೊ ಆವಾಗ ಸ್ವಲ್ಪ ಅರಿಶಿನ ಪುಡಿ. ನಮ್ಮ ಮನೇಲಿ ಏನಿರುತ್ತೆ ಅದನ್ನ ಯೂಸ್ ಮಾಡಿಕೊಂಡು ಹೆಲ್ದಿಯಾಗಿ ಟೇಸ್ಟಿಯಾಗಿ ಮಾಡಿಕೊಂಡು ಊಟ ಮಾಡಬೇಕು. ಇವಾಗ ಯಾರೋ ಏನೋ ಹೇಳ್ತಾರೆ ಅಂತೇಳಿ ಸೊ ಅದು ಇಲ್ಲ ಇದು ಇಲ್ಲ ಅನ್ನೋಕ್ಕಿಂತ ಸೊ ನಮ್ಮ ಮನೆಯಲ್ಲೇ ಏನು ಸಿಗುತ್ತೆ ನೋಡಿ ಐಟಮ್ಸ್, ಅದನ್ನ ನಾವು ಹಾಕಿ ಅಡುಗೆ ಮಾಡ್ಕೋಬೇಕು. ಇವಾಗ ಒಂದು ಮೀಡಿಯಂ ಸೈಜ್ ಟೊಮೊಟೊನ ಕಟ್ ಮಾಡ್ಕೊಂಡಿದ್ದೀನಿ, ಅದು ಹಾಕೋತೀನಿ. ಟೊಮೊಟೊ ಹಾಕ್ಕೊಂಡಿನಿ. ಇದು ಪುಂಡಿ ಪಲ್ಲೆ. ಸೊ ಇದು ಹಾಕಿದ್ರೆ ತುಂಬ ಟೇಸ್ಟ್ ಇರುತ್ತೆ. ಇದು ಸ್ವಲ್ಪ ಹುಳಿ ಹುಳಿ ಇರುತ್ತೆ, ತುಂಬ ಚೆನ್ನಾಗಿರುತ್ತೆ. ಇದು ಒಂದು ಹಿಡಿಯಷ್ಟು ಸಿಕ್ಕರೆ ಸಾಕು ನಿಮಗೆ. ಒಂದು 1/4 kg ಬೆಂಡೆಕಾಯಿಗೆ ಒಂದು ಹಿಡಿಯಷ್ಟು ಈ ಸೊಪ್ಪನ್ನ, ಪುಂಡಿ ಪಲ್ಲೆ ಸೊಪ್ಪು, ಅದನ್ನ ನೀವು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು.
ಚೆನ್ನಾಗಿ ಮಿಕ್ಸ್ ಆಯ್ತಲ್ಲ, ಕರಗೋಗುತ್ತೆ ಅದು. ಆಮೇಲೆ ಏನು ಮಾಡಬೇಕು ಅಂದರೆ, ನಾವು ಬೆಂಡಿಕಾಯಿ ಹುರ್ಕೊಂಡಿರ್ತೀವಲ್ಲ, ಇದನ್ನ ಇದಕ್ಕೆ ಸೇರಿಸ್ಬೇಕು. ನೋಡಿ, ಬೆಂಡೆಕಾಯಿ ಎಲ್ಲ ಮಿಕ್ಸ್ ಮಾಡಿಕೊಂಡೆ. ಸ್ವಲ್ಪ ಖಾರ ಪುಡಿ ಬೇಕು. ಓಕೆ, ಒಂದು ನಿಮಿಷ. ನಿಮಗೆ ಎಷ್ಟು ಖಾರ ಬೇಕೋ ಅದು ನೋಡಿಕೊಂಡು ಹಾಕ್ಕೊಳ್ಳಿ. ನನಗೆ ಹಸಿ ಮೆಣಸಿಗೆ ಹಾಕಿರಲ್ಲ, ಒಂದು ಸ್ವಲ್ಪ ನಾನು ಚಿಲ್ಲಿ ಪೌಡ್ರ್ ಹಾಕ್ಕೊಂಡಿನಿ, ಒಂದು ಅರ್ಧ ಸ್ಪೂನಷ್ಟು ಚಿಲ್ಲಿ ಪೌಡ್ರ್. ಇದಕ್ಕೆ ಗರಂ ಮಸಾಲ, ಚಾಟ್ ಮಸಾಲ ಏನೂ ಹಾಕೋಂಗಿಲ್ಲ. ನಾವು ಎಷ್ಟು ಮಸಾಲೆಗಳನ್ನ ಕಮ್ಮಿ ತಿಂದ್ವಿ ಅಷ್ಟು ಹೆಲ್ದಿ ಆಗಿರ್ತೀವಿ. ಸೊ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ. ಆಮೇಲೆ ತೋರಿಸ್ತೀನಿ. ಸ್ವಲ್ಪ ವಾಟರ್ ಹಾಕಬೇಕು. ಒಂದು ಸ್ವಲ್ಪ, ಒಂದು ಟೀ ಗ್ಲಾಸಲ್ಲಿ ಅಳತಿ ನೋಡ್ಕೊಂಡು ನೀರು ಹಾಕಿ. ಜಾಸ್ತಿ ನೀರು ಹಾಕಬೇಡಿ, ಒಂದು ಸ್ವಲ್ಪ ನೀರು ಹಾಕಿದ್ರೆ ಸಾಕು. ಓಕೆ, ಇದು ಸ್ವಲ್ಪ ಕುದಿದೆ. ಇದು ಫಿನಿಶ್ ಆಯಿತು. ನೆಕ್ಸ್ಟ್ ನಾನು ನಿಮ್ಗೆ ಏನು ಹೇಳಿದೆ ಅಂತ ಹೇಳಿದ್ರೆ, ಪಚಡಿ ಮಾಡ್ತೀನಿ ಅಂತ ಹೇಳಿದೆ. ಮೂಲಂಗಿ ಮತ್ತು ಬದ್ನಿಕಾಯಿ ಎಲ್ಲ ಹಾಕಿ ಪಚಡಿ ಹೆಂಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಓಕೆ, ಜಸ್ಟ್ ನಾನು ಇನ್ನೇ ಮೂಲಂಗಿ ಕಿತ್ಕೊಂಡಿದ್ದಲ್ಲ, ಮೂಲಂಗಿ ತೊಗೊಂಡಿದ್ದೀನಿ. ಅದನ್ನ ಈ ಥರ ಮೇಲೆ ಇರೋದೆಲ್ಲ ತಗೋಬೇಕು ನಾವು. ಓಕೆ, ಕ್ಲೀನ್ ಮಾಡಿಕೊಂಡೆ. ಇದನ್ನ ಸ್ವಲ್ಪ ತೊಳ್ಕೊತೀನಿ ನಾನು. ಓಕೆನಾ, ಒಂದು ಪ್ಲೇಟ್ ತಗೊಂಡು ಇದನ್ನ ಕಟ್ ಮಾಡ್ಕೊತೀನಿ. ಇವಾಗ ನಾನು ನಿಮ್ಗೆ ಯಾವ ಥರ ಬೇಕೋ ಆ ಥರ ಕಟ್ ಮಾಡಿ ಸ್ಲೈಸ್ ಮಾಡ್ಕೊತಿದ್ದೀನಿ ತೆಳ್ಳಗೆ. ಮತ್ತು ನಾವು ಈ ಸೊಪ್ಪನ್ನ ವೇಸ್ಟ್ ಮಾಡಬಾರ್ದು. ಪಚಡಿಗೆ ಇದು ತುಂಬ ಚೆನ್ನಾಗಿರುತ್ತೆ. ನಮಗೆ ಚೆನ್ನಾಗಿರೋ ಸೊಪ್ಪನ್ನ ಸ್ವಲ್ಪ ತಗೋಬೇಕು. ಇದರಿಂದ ಆಲ್ಮೋಸ್ಟ್ ಎಲ್ಲ ಇದಾಗಿದೆ. ಇದು ಸ್ವಲ್ಪ ತಗೋತೀನಿ ಸೊಪ್ಪು. ಎಲ್ಲ ಕ್ರೀಮಿ ಕೀಟಗಳು ತಿಂದ್ಬಿಟ್ಟೈತೆ. ಇದು ತೊಳ್ಕೊತೀನಿ. ಇನ್ನೇ ತೊಳೆದಿದೆ, ಬಟ್ ಅಂದರೂ ಮತ್ತೆ ಇನ್ನೊಂದ್ಸಲ ನಾನು ತೊಳ್ಕೊತೀನಿ. ಸೊ ಇದನ್ನು ಕಟ್ ಮಾಡಿಕೊಂಡೆ. ಈ ಥರ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು ಮೂಲಂಗಿ ಸೊಪ್ಪನ್ನ. ಮೂಲಂಗಿ ಸೊಪ್ಪು ಆಯಿತು. ಮತ್ತು ಆವಾಗಲೇ ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೆ. ಸೊ ಈರುಳ್ಳಿ ಆಯಿತು. 2 ಟೊಮೊಟೊ ಚಿಕ್ಕ ತೋಟದಲ್ಲಿ ಕಿತ್ಕೊಂಬಂದಲ್ಲ, ಆ ಟೊಮೊಟೊನ ತೊಳ್ಕೊತೀನಿ. ಇದನ್ನು ಇದು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಬೇಕು. ಇದು ಮೊದಲೇ ಚಿಕ್ಕದಾಗಿರುತ್ತೆ, ಇನ್ನು ಚಿಕ್ಕದಾಗಿ ನಾವು ಕಟ್ ಮಾಡ್ಕೋಬೇಕಿತ್ತು. ಟೊಮೊಟೊ ತುಂಬ ಈಸಿ ಇದೆ ನೋಡಿ. ಬೆಂಡೆಕಾಯಿ ಪಲ್ಯ ಅಲ್ಲಿ ಕುದಿತೈತೆ, ಇಲ್ಲಿ ಪಚಡಿ ರೆಡಿ ಆಗ್ತೈತೆ. ಅದೇನೋ ಅಂತಾರಲ್ಲ, ಒಂದು ಕಲ್ಲಿಗೆ 2 ಹಕ್ಕಿ ಹೊಡೆಯೋದು, ಹಿಂಗೇನೆ. ಬದ್ನಿಕಾಯಿ ಕಟ್ ಮಾಡ್ಕೊತೀನಿ ಚಿಕ್ಕದಾಗಿ.
ಆ್ಯಕ್ಚುಲಿ ಬದ್ನಿಕಾಯಿನ ಸ್ವಲ್ಪ ಹೊತ್ತು ನೀರಾಗಿ ಹಾಕೋಣ, ಹೆಚ್ಚಿದ ಮೇಲೆ ಬ್ಲ್ಯಾಕ್ ಆಗಲ್ಲ. ಹಾಗೆ ಇಟ್ಟರೆ ಬ್ಲ್ಯಾಕ್ ಆಗುತ್ತೆ. ಅದು ಸ್ವಲ್ಪ ಸಾಲ್ಟ್ ನೀರಲ್ಲಿ ಇಟ್ಟರೆ ಬ್ಲ್ಯಾಕ್ ಆಗಲ್ಲ. ಸೊ ಬದ್ನಿಕಾಯಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಬದ್ನಿಕಾಯಿ ಹಾಕ್ಕೊಂಡೆ. ಮೂಲಂಗಿ ತಪ್ಪಲ, ಮೂಲಂಗಿ, ಬದ್ನಿಕಾಯಿ, ಟೊಮೊಟೊ ಮತ್ತು ಈರುಳ್ಳಿ ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ಈ ಥರ. ಇದಕ್ಕೆ ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪು ಸೇರಿಸ್ಕೊಳ್ಳೋಣ. ಇದನ್ನ ಹಿಂಗೂ ತಿನ್ಬೋದು, ಮತ್ತು ಆಯಿಲ್ ಮತ್ತು ಖಾರ ಪುಡಿ ಸೇರಿಸಿ ತಿನ್ಬೋದು. ನಾನು ಹಸಿದೆ ತಿಂತೀನಿ, ನನಗೆ ಹಸಿದೆ ಅಂದರೆ ತುಂಬ ಇಷ್ಟ. ನೀವು ಬೇಕು ಅಂತ ಹೇಳಿದ್ರೆ ಇದಕ್ಕೆ ಆಯಿಲ್ ಹಾಕ್ಕೊಂಡು ಸ್ವಲ್ಪ ಖಾರ ಪುಡಿ ಹಾಕ್ಕೊಂಡು ತಿನ್ಬೋದು. ಇಷ್ಟೇ. ಎಷ್ಟು ಈಸಿ ಐತಲ್ಲ ಇದು ಪಚಡಿ, ಹೆಲ್ದಿ ಪಚಡಿ. ಡಯಟ್ ಮಾಡೋರು ತಮ್ಮ ಡಯಟಲ್ಲಿ ಈ ಥರನ ಆ್ಯಡ್ ಮಾಡ್ಕೋಬೋದು, ಚೆನ್ನಾಗಿರುತ್ತೆ. ಓಕೆ, ಎಲ್ಲ ಫಿನಿಶ್ ಆಯಿತು. ಆಮೇಲೆ ನಿಮಗೆ ಪ್ರೆಸೆಂಟೇಷನ್ ತೋರಿಸ್ತೀನಿ, ಹೆಂಗಾಯಿತು, ಹೆಂಗೆ ಕಾಣಿಸುತ್ತೆ, ಟೇಸ್ಟ್ ಹೆಂಗಿದೆ ಅಂತ ಟೇಸ್ಟ್ ಮಾಡಿ ಹೇಳ್ತೀನಿ. ಓಕೆ, ಹಾಯ್ ಫ್ರೆಂಡ್ಸ್, ಬನ್ನಿ ಊಟ ಮಾಡೋಣ ಎಲ್ಲರೂ. ನೋಡಿ, ಬೆಂಡೆಕಾಯಿ ಪಲ್ಯ, ಪಚಡಿ, ಮೊಸರು, ರೊಟ್ಟಿ. ಉತ್ತರ ಕರ್ನಾಟಕದ ಊಟ ತುಂಬ ಟೇಸ್ಟಿ ಆಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ನೀವು ಒಂದ್ಸರಿ ಮಾಡ್ಕೊಂಡು ತಿನ್ನಿ ಈ ಥರ. ಓಕೆನಾ? ಎಲ್ಲರೂ ಬನ್ನಿ ಊಟ ಮಾಡೋಣ. ಬಾಯ್, ಆಮೇಲೆ ಸಿಗ್ತೀನಿ ಮತ್ತೆ.